ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲ ನೀವು ಇದನ್ನು ಊಟಕ್ಕೆ ಸಹ ಮಾಡ್ಕೊಳ್ಬಹುದು. ಆಲೂ ಪರಾಟನ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಬಹುದು, ನಾನು ಆಲೂ ಪರಾಟನ ಓಪನ್ ಮಾಡಿ ಸಹ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗುವಂಥ ಆಲೂ ಪರಾಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ. 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ನಾನು ಇದಕ್ಕೆ ತೆಕ್ಕೊಳ್ತಾ ಇದ್ದೇನೆ. ಅದಕ್ಕೆ 1 ರಿಂದ 1.5 ಚಮಚ ಆಗುವಷ್ಟು ರವಾವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ರವಾವನ್ನು ಯೂಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಅಜ್ವೈನನ್ನು ಕ್ರಷ್ ಮಾಡಿಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದರಿಂದ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ಹಿಟ್ಟಿಗೆ ಬೇಕಾಗುವಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ರಿಂದ 2 ಚಮಚ ಎಣ್ಣೆಯನ್ನು, ನಾನು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ನೀವು ಇಲ್ಲಿ ತುಪ್ಪವನ್ನು ಸಹ ಹಾಕ್ಕೊಳ್ಬಹುದು. ಸಾಫ್ಟ್ ಬೇಕು ಅಂದರೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಈ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ರವವನ್ನು ಹಾಕಿರೋದ್ರಿಂದ ಸ್ವಲ್ಪ ಬೆಚ್ಚಗಿನ ನೀರನ್ನು, ಉಗುರು ಬೆಚ್ಚಿನ ನೀರನ್ನು ನಾನಿಲ್ಲಿ ಯೂಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನಾನು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ತಾ ಇದ್ದೇನೆ. ತುಂಬ ಹಾರ್ಡಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಇಲ್ಲಿ ಚೆನ್ನಾಗಿ ಸಾಫ್ಟಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೇನೆ. ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಮೇಲ್ಗಡೆಗೆ 1 ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಅಲ್ಲಿ ತನಕ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿ ತನಕ ಇದು ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಇದನ್ನು ನೀವು ಜಾಸ್ತಿ ನಾದಬೇಕಾಗತ್ತೆ. ಎಷ್ಟು ನಾದುತ್ತೀರೋ ಅಷ್ಟು ಸಾಫ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ಸೊ ಅದರಿಂದ ಆದಷ್ಟು ಕೈಯಿಂದ ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಆ ಹಿಟ್ಟನ್ನು ಕಲಿಸ್ಕೊಳ್ಳಿ. ನಾನಿಲ್ಲಿ ಆದಷ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ. ಇವಾಗ ಈ ಹಿಟ್ಟು ರೆಡಿ ಆಗಿದೆ. ಇದನ್ನು ನಾನು ಇವಾಗ ಮುಚ್ಚಿಡ್ತಾ ಇದ್ದೇನೆ. ಈಗ ಸ್ಟಫಿಂಗ್ಗೆ ನಾನಿಲ್ಲಿ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ. ಫ್ರೆಶ್ ಆದಂತಹ ಆಲೂಗಡ್ಡೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಒಂದು 4 ರಿಂದ 5 ವಿಷಲ್ಸ್ ನಾನು ತೆಗೆಸ್ಕೊಂಡಿದ್ದೀನಿ. ನೀವು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಗೆ ನೀವು ಇದನ್ನು ಮ್ಯಾಶರ್ನ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೋದು. ಕೈಯಿಂದ ಮಾಡಿಕೊಂಡ್ರೆ ಅದು ಚಿಕ್ಕ ಎಲ್ಲಾದರೂ ಉಳಿದು ಬಿಡುತ್ತೆ. ಆವಾಗ ಏನು ಪರಾಟ ಇದೆ ಅದು ಹರಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಣಸಿನ ಪುಡಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಗರಂ ಮಸಾಲೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಜೊತೆಗೆ ಚಿಕ್ಕದಾಗಿ ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಆದಷ್ಟು ಫೈನಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಚಾಪರಿಂದ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈಗ ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಆಲೂಗಡ್ಡೆಯನ್ನು ಬೇಯಿಸುವಾಗ ಉಪ್ಪನ್ನು ಹಾಕ್ಕೊಂಡಿಲ್ಲ. ಹಾಗೆ ಇವಾಗ ಈ ಸ್ಟಫಿಂಗ್ಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹಿಟ್ಟು ಕಲಿಸುವಾಗ ಸಹ ಹಾಕ್ಕೊಂಡಿದ್ದೀನಿ. ಸೊ ಅದರಿಂದ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸ್ಟಫಿಂಗನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಲಟ್ಸೋದು ತೋರಿಸ್ಕೊಡ್ತೇನೆ. ನಾನು ಹಿಟ್ಟನ್ನು ಒಂದು 20 ನಿಮಿಷನಾದರೂ ಆಗಿದೆ ಮುಚ್ಚಿಟ್ಟು. ಹಿಟ್ಟು ಸಹ ತುಂಬಾ ಸಾಫ್ಟಾಗಿ ಬಂದಿದೆ. ಆಗ ಹಿಟ್ಟು ಸಹ ರೆಡಿಯಾಗಿದೆ. ಹಾಗೆ ಸ್ಟಫಿಂಗ್ ಸಹ ರೆಡಿಯಾಗಿದೆ. ಹಿಟ್ಟು ಸಹ ತುಂಬಾ ಸಾಫ್ಟಾಗಿ ಬಂದಿದೆ. ನೋಡ್ಬೋದು. ನಾನು ಇನ್ನೊಂದು ಸಲ ಬಾಲನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಬಾಲ್ ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ನಾನು ಇದಕ್ಕೆ ಹಚ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ನೀವು ಒಂದು ಹಣ್ಣತ್ತೆ ಥರ ಈ ರೀತಿ ನೀವು ಶೇಪನ್ನು ಕೊಡಬೇಕು ಕೈಯಲ್ಲಿ. ಅಂದರೆ ಮಿಡ್ಲಲ್ಲಿ ಏನಿರುತ್ತೋ ಮಧ್ಯದಲ್ಲಿ ದಪ್ಪ ಹಿಟ್ಟು ಹಾಗೆ ಇರಲಿ. ಸೈಡಲ್ಲಿ ಮಾತ್ರ ನೀವು ಈ ರೀತಿ ಶೇಪ್ ಕೊಡ್ತಾ ಹೋಗಬೇಕು. ಒಂದು ಬೌಲ್ ಥರ ಬರುತ್ತೆ. ಬೌಲ್ ರೀತಿ ಈ ರೀತಿ ಶೇಪ್ ಆಗುತ್ತೆ. ಇದರ ಒಳಗಡೆ ನಾವು ನಮಗೆ ಬೇಕಾಗಿರುವಂತಹ ಸ್ಟಫಿಂಗ್ಸ್ನ ಹಾಕ್ಕೊಳ್ಬೋದು. ನೀವು ಇಲ್ಲಿ ಯಾವ ಸ್ಟಫಿಂಗ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ಇವತ್ತು ಆಲೂ ಪರಾಟ ಮಾಡ್ತಿರೋದ್ರಿಂದ ಆಲೂ ಸ್ಟಫಿಂಗ್ಸ್ನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಏನು ಸ್ಟಫಿಂಗ್ಸ್ ಇದೆ ಅದು ಕಾಣದೇ ಇರೋ ಥರ ನಾವು ಇದನ್ನು ಕವರ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಕವರ್ ಮಾಡಿಕೊಂಡು ಇದನ್ನು ಹಿಟ್ಟನ್ನು ಮತ್ತೆ ಒಣ ಹಿಟ್ಟನ್ನು ಹಚ್ಚಿಬಿಟ್ಟು ನಾವು ಇದನ್ನು ಲಟ್ಟಿಸ್ಬೇಕು. ಇಲ್ಲಿ ನೋಡ್ಬೋದು, ನಾನಿಲ್ಲಿ ಈ ರೀತಿ ಚೆನ್ನಾಗಿ ಸ್ಟಫಿಂಗ್ಸ್ ಕಾಣದೇ ಇರೋ ಥರ, ಹೊರಗಡೆ ಬರದೇ ಇರೋ ಥರ
ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಣ ಹಿಟ್ಟು ಫಸ್ಟಿಗೆ ಸ್ವಲ್ಪ ಕೈಯಲ್ಲೇ ಈ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆಗೂ ಏನು ಒಳಗಡೆ ಸ್ಟಫಿಂಗ್ಸ್ ಇದೆ ಅದು ಬೇಕು. ಈ ರೀತಿ ಮಾಡೋದ್ರಿಂದ ಸ್ಟಫಿಂಗ್ಸ್ ಇದೆ ಅದು ಸ್ಪ್ರೆಡ್. ಆಮೇಲೆ ಒಣ ಹಿಟ್ಟನ್ನು ಹಚ್ಬಿಟ್ಟು ನಾನು ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೇನೆ. ನೋಡಬಹುದು ಪರಾಟ ಎಲ್ಲೂ ಹರಿದಿಲ್ಲ, ಓಪನ್ ಸಹ ಆಗಿಲ್ಲ. ಈ ರೀತಿ ಒಣ ಹಚ್ಬಿಟ್ಟು ನೀವು ನಿಮಗೆ ಎಷ್ಟು ದೊಡ್ಡ ಬೇಕು ಇಲ್ಲ ಎಷ್ಟು ಥಿಕ್ನೆಸ್ಸಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಲಟ್ಟಿಸ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ದೊಡ್ಡ ಪರಾಟನೇ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದು ಲಟ್ಟಿಸ್ಕೊಂಡು ಆಗಿದೆ. ಇದನ್ನು ನಾನು ಬಿಸಿ ತವಾದ ಮೇಲೆ ಎಣ್ಣೆಯನ್ನು ಹಾಕ್ಕೊಂಡು ಎರಡೂ ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಫ್ಲೇಮ್ ಬಂದು ನಾನಿಲ್ಲಿ ಮಿಡಲ್ ಟು ಹೈ ಇಟ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ನಾನು ಸ್ವಲ್ಪ ಮಿಡಲ್ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಮತ್ತೆ ಫ್ಲಿಪ್ ಮಾಡಿದ್ಮೇಲೆ ನಾನು ಫ್ಲೇಮನ್ನು ಹೈ ಇಟ್ಕೊಳ್ತಾ ಇದ್ದೇನೆ. ಅದರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಹಾಗೆ ಚೆನ್ನಾಗಿ ಬೆಂದು ಬರುತ್ತೆ. ನಾನು ಮೇಲ್ಗಡೆಗೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನೀವು ಬೆಣ್ಣೆಯನ್ನು ಸಹ ಯೂಸ್ ಮಾಡ್ಬೋದು, ಇಲ್ಲ ತುಪ್ಪವನ್ನು ಸಹ ಯೂಸ್ ಮಾಡ್ಬೋದು. ಇದು ನಂದು ಎರಡೂ ಕಡೆಗೆ ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ರೀತಿ ಆಲೂ ಪರಾಟಾನ ಈಸಿಯಾಗಿ ಮಾಡಬಹುದು. ಹಾಗೆ ಹಿಟ್ಟು ಹೇಗೆ ಕಲಿಸ್ತೀರಾ ಅನ್ನೋದ್ರ ಮೇಲೆ ಸ್ಟಫಿಂಗ್ಸ್ ಚೆನ್ನಾಗಿ ಕೂರುತ್ತೆ. ನೀವು ಇದಕ್ಕೆ ಯಾವ ಸ್ಟಫಿಂಗ್ಸ್ ಬೇಕಾದ್ರೂ ಸಹ ಹಾಕ್ಬಹುದು. ಇವಾಗ ಈ ಚಪಾತಿ ಒಂದು ಪರಾಟ ರೆಡಿ ಆಗಿದೆ. ನಾನು ಮತ್ತೆ ಸ್ವಲ್ಪ ತುಪ್ಪವನ್ನು ಹಚ್ಬಿಟ್ಟು ಇದನ್ನು ಮಾಡ್ತಾ ಇದ್ದೇನೆ. ನಾನಿಲ್ಲಿ ನಿಮಗೆ ಇನ್ನೊಂದು ಪರಾಟವನ್ನು ಸಹ ಮಾಡಿ ತೋರಿಸ್ತೀನಿ. ನೋಡ್ಕೊಳ್ಳಿ, ನಾನು ಇನ್ನೊಂದು ಬೌಲನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಬೌಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಣ ಹಿಟ್ಟನ್ನು ನಾನಿಲ್ಲಿ ಹಚ್ಕೊಂಡು ಕೈಯಲ್ಲಿ ಈ ರೀತಿ ಶೇಪನ್ನು ಕೊಡ್ತಾ ಇದ್ದೇನೆ. ಮಿಡ್ಲಲ್ಲಿ ಏನಿದೆ ಅದು ಸ್ವಲ್ಪ ದಪ್ಪನೇ ಇರಬೇಕು. ನೀವು ಸೈಡಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಒಂದು ಹಣತೆ ಥರ ಬಂದಿದೆ ಅಂತ. ಇದ್ರ ಒಳಗಡೆ ನಾವು ರೆಡಿ ಮಾಡಿಟ್ಕೊಂಡಂತಹ ಸ್ಟಫಿಂಗ್ಸ್ನ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಇದನ್ನು ಸ್ಟಫಿಂಗ್ಸ್ ಕಾಣದೇ ಇರೋ ಥರ ನಾವು ಈ ರೀತಿ ಚೆನ್ನಾಗಿ ಇದನ್ನು ಕವರ್ ಮಾಡ್ಕೊಳ್ಬೇಕು. ನೀವು ಎಷ್ಟೇ ಪರಾಟನ ಈ ರೀತಿ ಮಾಡಿಕೊಂಡ್ರೆ ಸ್ಟಫಿಂಗ್ ಹೊರಗಡೆ ಬರಲ್ಲ. ಹಾಗೆ ಎಲ್ಲ ಕಡೆಯೂ ಒಳಗಡೆ ಎಲ್ಲ ಕಡೆ ಆಲೂ ಚೆನ್ನಾಗಿ ಸ್ಪ್ರೆಡ್ ಆಗಿ ಬರುತ್ತೆ. ನಾನು ಲಾಸ್ಟಿಗೆ ಒಂದು ಓಪನ್ ಮಾಡಿ ಸಹ ತೋರಿಸ್ತೀನಿ ನಿಮಗೆ. ಈ ರೀತಿ ನೀವು ಆಲೂ ಪರೋಟಾನ ನೀವು ಸಹ ಮಾಡಬಹುದು, ಈಸಿಯಾಗಿ ಮಾಡಬಹುದು ಅಂತಲೇ ಹೇಳ್ತೀನಿ. ನಾನು ಇದನ್ನೆಲ್ಲ ಹಿಟ್ಟನ್ನೆಲ್ಲ ಒಂದು ಕಡೆ ಸ್ಟಫಿಂಗ್ನ ಕವರ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಣ ಹಿಟ್ಟನ್ನು ಹಚ್ಬಿಟ್ಟು ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ಸ್ವಲ್ಪ ಕೈಯಲ್ಲೇ ನೀವು ಸ್ವಲ್ಪ ರೋಲ್ ಮಾಡಿ ಆಮೇಲೆ ನೀವು ಲಟ್ಟಣಿಗೆಯನ್ನು ಇಟ್ಕೊಂಡು ಇದನ್ನು ಮಾಡ್ಬೋದು, ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ಇವಾಗ ಲಟ್ಟಣಿಗೆಯಲ್ಲೇ ಲಟ್ಟಿಸ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಹಿಟ್ಟು ಬರ್ತಾ ಇದೆ. ಹಾಗೆ ಎಲ್ಲೂ ಕೆಳಗಡೆ ಸಹ ಅಂಟ್ಕೊಳ್ತಾ ಇಲ್ಲ. ಇವಾಗ ಇದು ರೆಡಿಯಾಗಿದೆ. ನಾನು ಇದನ್ನು ತವಾದ ಮೇಲೆ ಫ್ರೈ ಮಾಡಿಬಿಟ್ಟು ಸಹ ತೋರಿಸ್ತೀನಿ. ತವಾ ಬಂದು ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆಗೆ ಸಹ ಮತ್ತೆ ಎಣ್ಣೆಯನ್ನು ಹಾಕ್ಕೊಂಡು ಎರಡೂ ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಪರಾಟ ಬಂದು ಚೆನ್ನಾಗಿ ಕಲರ್ ಬರಬೇಕು, ಆವಾಗಲೇ ಚೆನ್ನಾಗಿ ಅನಿಸುತ್ತೆ. ನಾನು ಇದನ್ನು ಎರಡೂ ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಬಹುದು ನನ್ನ ಪರಾಟ ಸೈಜ್ ಎಷ್ಟು ದೊಡ್ಡದಾಗಿದೆ ಅಂತ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ಪರಾಟಾನ ತಿಂತಾರೆ. ನೀವು ಇದರಲ್ಲಿ ಯಾವುದೇ ಸ್ಟಫಿಂಗ್ಸ್ನ ಸಹ ಯೂಸ್ ಮಾಡಬಹುದು. ಮತ್ತು ಇಷ್ಟೇ ಚೆನ್ನಾಗಿ ಎಲ್ಲ ಪರಾಟಾಸು ಸಹ ಬರುತ್ತೆ. ನೋಡ್ಬೋದು ಇದು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮೇಲ್ಗಡೆಗೆ ಲಾಸ್ಟಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈ ಪರಾಟವನ್ನು ನೀವು ಎಷ್ಟೊತ್ತು ಇಟ್ಟರೂ ಇದೇ ರೀತಿ ಸಾಫ್ಟಾಗಿ ಬರುತ್ತೆ, ಸಾಫ್ಟಾಗಿ ಇರುತ್ತೆ. ನೀವು ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ಸಹ ತಿನ್ಬೋದು. ಈ ರೀತಿಯೇ ಸಾಫ್ಟಾಗಿಯೇ ಇರುತ್ತೆ. ಇವಾಗ ನನ್ನ ಎರಡನೇ ಪರಾಟ ಸಹ ರೆಡಿಯಾಗಿದೆ. ನಾನು ಇದನ್ನು ನಿಮಗೆ ಓಪನ್ ಮಾಡಿ ಒಳಗಡೆ ಹೇಗೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ಸಹ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತೀನಿ. ನೀವು ಇದನ್ನು ಯಾವುದೇ ಕರಿ ಜೊತೆ ತಿನ್ನಬಹುದು,
ಇಲ್ಲ ಅಂದರೆ ಮೊಸರು ಜೊತೆ ಸಹ, ಮೊಸರು ಉಪ್ಪಿನಕಾಯಿ ಜೊತೆ ಸಹ ನೀವು ಇದನ್ನು ತಿನ್ಬೋದು. ನಾನಿಲ್ಲಿ ನೋಡಿ ಓಪನ್ ಮಾಡಿದ್ದೀನಿ. ಎಲ್ಲ ಕಡೆಗೂ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ನೀವೇ ನೋಡಬಹುದು. ನೀವು ಸಹ ಈ ರೀತಿ ರೆಸಿಪಿ ಪರಾಟಾನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.